ಅನಸ್ತೇಶಿಯಾ ನೀಡಿ ಪತ್ನಿ ಕೊಂದವನಿಗೆ ಬಿಗ್ ಶಾಕ್ ಎದುರಾಗಿದೆ. ಮಾರತ್ತಹಳ್ಳಿ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಆರೋಪಿ ಜಾಮೀನು ವಜಾಗೊಂಡಿದೆ. ಆರೋಪಿ ಗಂಡ ಮಹೇಂದ್ರ ರೆಡ್ಡಿ ಜಾಮೀನು ಅರ್ಜಿಯನ್ನ ವಜಾಗೊಳಿಸಲಾಗಿದೆ. ಬೆಂಗಳೂರಿನಲ್ಲಿ ಈ ಒಂದು ಡಾಕ್ಟರ್ ಕೃತಿಕಾ ರೆಡ್ಡಿ ಅವರ ಮರ್ಡರ್ ವಿಚಾರ ಬಹಳಷ್ಟು ಆಶ್ಚರ್ಯವನ್ನು ಉಂಟು ಮಾಡಿತ್ತು. ಕಾರಣ ಅನಾರೋಗ್ಯ ಇದೆ, ಹೆಲ್ತ್ ಸರಿ ಇಲ್ಲ ಅಂತೇಳಿ ಈ ಡಾಕ್ಟರ್ ಏನು ಮಾಡಿದ, ಅನಸ್ತೇಶಿಯಾ ಓವರ್ ಡೋಸ್ ಕೊಟ್ಟು ತನ್ನ ಪತ್ನಿಯನ್ನೇ ಕೊಲೆ ಮಾಡಿದ. ಈಗ ಆತನ ಜಾಮೀನು ಅರ್ಜಿಯನ್ನು ವಜಾಗೊಳಿಸಲಾಗಿದೆ. ಬೆಂಗಳೂರಿನ CCH ಕೋರ್ಟ್ ಆತನ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿದೆ. ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ ಆರೋಪಿ ಮಹೇಂದ್ರ ರೆಡ್ಡಿ ಅನಸ್ತೇಶಿಯಾ ನೀಡಿ ಪತ್ನಿಯನ್ನ ಕೊಲೆ ಮಾಡಿದ್ದ ಈತ. ಆರೋಪಿಗೆ ಜಾಮೀನು ನೀಡಬಾರದು ಅಂತ SPP ಪ್ರಸನ್ನ ಕುಮಾರ್ ಅವರು ಪ್ರಬಲವಾಗಿ ವಾದ ಮಂಡಿಸಿದ್ರು. ವಾದ ಪ್ರತಿವಾದ ಎಲ್ಲ ಆಲಿಸಿದ ನ್ಯಾಯಾಲಯ ಆತನ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿದೆ. ಯಾಕಂತಂದರೆ ಅಷ್ಟು ಅದ್ಧೂರಿಯಾಗಿ ಧಾಮ್ ಅಂತ ಮದುವೆ ಮಾಡಿಕೊಟ್ಟು ಅದಾದಮೇಲೆ ಆರಂಭದಲ್ಲಿ ಅದು UDR ಕೇಸು ಸಹಜ ಸಾವು ಆಗಿರೋದು, ಅನಾರೋಗ್ಯದಿಂದ ಆಕೆ ಸಾವನ್ನಪ್ಪಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗಿತ್ತು. ಬಟ್ ಇಲ್ಲ, ಆತ ಪ್ಲ್ಯಾನ್ ಮಾಡಿಕೊಂಡು ಅನಸ್ತೇಶಿಯಾ ಓವರ್ ಡೋಸ್ ಕೊಟ್ಟು ಬೇಕಂತಲೇ ಆಕೆಯನ್ನು ಕೊಲೆ ಮಾಡಿದ್ದ. ಈಗ ಅನಸ್ತೇಶಿಯಾ ನೀಡಿ ಪತ್ನಿ ಕೊಂದವನಿಗೆ ಕೋರ್ಟ್ನಿಂದ ಬಿಗ್ ಶಾಕ್ ಎದುರಾಗಿದೆ. ಜಾಮೀನು ಅರ್ಜಿಯನ್ನು ಸಲ್ಲಿಸಿದ ಆತ ಆ ಜಾಮೀನು ಅರ್ಜಿಯನ್ನು ಬೆಂಗಳೂರು CCH ಕೋರ್ಟ್ ವಜಾಗೊಳಿಸೋದರ ಮೂಲಕ ಆರೋಪಿ ಮಹೇಂದ್ರ ರೆಡ್ಡಿಗೆ ಶಾಕನ್ನು ಕೊಟ್ಟಿದೆ.